ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2025-26ನೇ ಸಾಲಿನ ಬಿ.ಎಡ್ ಕೋರ್ಸ್ ಮಾಡಬೇಕಂತ ಇರುವಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಆನ್ಲೈನ್ ಅರ್ಜಿಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ ಈ ಒಂದು ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ, ನೋಟಿಫಿಕೇಷನ್ ಕೂಡ ಜಾರಿ ಮಾಡಿದ್ದಾರೆ, ಆಮೇಲೆ ಲಿಂಕ್ನು ಕೂಡ ಕೊಟ್ಟಿದ್ದಾರೆ. ಸೊ ಲಿಂಕು ನೋಟಿಫಿಕೇಷನು ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆರಂಭ ಮಾಡಿರುತ್ತಾರೆ ಈ ಒಂದು ಇಲಾಖೆ ವತಿಯಿಂದ. ಇದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ ಮುಂದಿನ ತಿಂಗಳು 3ನೇ ತಾರೀಕು ತನಕ ಕೊನೆ ದಿನಾಂಕವನ್ನು ಕೊಟ್ಟಿರುವಂಥದ್ದು. ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅರ್ಜಿಗಳನ್ನು ಸಲ್ಲಿಸಬಹುದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ. ನೋಡಿ ಅಭ್ಯರ್ಥಿಗಳೇ, ನೋಟಿಫಿಕೇಷನ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. 2025-26ನೇ ಸಾಲಿನ 2 ವರ್ಷದ ಬಿ.ಎಡ್. ಸೊ 2 ವರ್ಷದ ಬಿ.ಎಡ್ಗಳನ್ನು ಸರ್ಕಾರಿ ಕೋಟಾದ ಅಡಿಯಲ್ಲಿ ಬರುವಂಥ ಸೀಟ್ಗಳ ಹಂಚಿಕೆ ಕುರಿತು ಇರುತ್ತದೆ. ಸೊ ಇಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಒಂದು ಡಿಗ್ರಿಯನ್ನು ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತೀರಾ ಅಂಥ ಅಭ್ಯರ್ಥಿಗಳಿಗೆ ಸರ್ಕಾರ ಕೋಟಾದ ಅಡಿಯಲ್ಲಿ ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಅರ್ಜಿಗಳಿಗೆ ನೀವು ಸೀಟ್ಗಳನ್ನು ಪಡ್ಕೋಬೇಕಂದ್ರೆ ಇಲ್ಲಿ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ದಿನಾಂಕ ಇಲ್ಲಿ ನೋಡ್ತಾ ಇದ್ದೀರಿ. ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ 3ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಇದು 11ನೇ ತಿಂಗಳ ನೆಕ್ಸ್ಟ್ ಮಂತು 3ನೇ ತಾರೀಕಿಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇರುತ್ತೆ. ಓಕೆ, ಸೊ ಅರ್ಜಿ ಸಲ್ಲಿಸಿದಿಂದ 1 ವಾರ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರಪ್ಪ ಅಂತಂದ್ರೆ ಅರ್ಜಿ ಮುಗಿದು ಒಂದು ಅರ್ಜಿಗಳನ್ನು ಏನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಿರ್ತೀರಿ, ಸಲ್ಲಿಸಿದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಆನ್ಲೈನ್ ವೆರಿಫಿಕೇಷನ್ ಅಂದರೆ ನಿಮ್ಮ ಮೂಲ ದಾಖಲಾತಿಗಳನ್ನು ವೆರಿಫಿಕೇಷನ್ಗೆ ಕರೀತಾರೆ. ಸೊ ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಸೊ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನೀವು ಏನೋ ಒಂದು ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಿರ್ತೀರ, ಅದನ್ನೇ ಇಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ SSLC ಅಂಕಪಟ್ಟಿ ಇರ್ಬೋದು, PUC, ಆಮೇಲೆ ಡಿಗ್ರಿ ಎಲ್ಲ ಸೆಮಿಸ್ಟ್ರದ್ದು, ಆಮೇಲೆ ಇನ್ ಕೇಸ್ ಆಫ್ ನೀವು ಮಾಸ್ಟರ್ ಡಿಗ್ರಿದು, ಆಮೇಲೆ 1 to 7th ವ್ಯಾಸಂಗ ಪ್ರಮಾಣ ಪತ್ರ ಅದನ್ನು ಕೂಡ ಇಲ್ಲಿರಬೇಕು. ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳು ಇರಬೇಕು. ಹೈದರಾಬಾದ್ ಕರ್ನಾಟಕ ಇದ್ದರೆ ಅದು, ಅಥವಾ SC ST ಇದ್ದರೆ ಕೆಟಗರಿ 1 ಏನು ರಿಸರ್ವೇಷನ್ ಕೇಳಿರ್ತೀರ ಅವೆಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೋಬೇಕಾಗತ್ತೆ. ಆ ಜೊತೆಗೆ ಸಂಬಂಧಪಟ್ಟ ವಾಸಸ್ಥಳದ ಬಗ್ಗೆ ತಹಸೀಲ್ದಾರದಿಂದ ನೀವು ಪ್ರಮಾಣ ಪತ್ರ ಪಡ್ಕೊಂಡಿರಬೇಕು. ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಇಲ್ಲಿ ತೊಗೊಂಡು ಹೋಗಬೇಕಾಗತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮಲ್ಲಿ. ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ ಇಲ್ಲಿ SC ST ಮತ್ತು ಕೆಟಗರಿ 1 ಅವರಿಗೆ 100 ರೂಪಾಯಿ ಇರುತ್ತೆ. ಅಂಗವಿಕಲರಿಗೆ ಯಾವುದೇ ಥರಂಥ ಇಲ್ಲಿ ಶುಲ್ಕ ಇರೋದಿಲ್ಲ. ಮತ್ತು ಬೇರೆ OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಪೇಮೆಂಟನ್ನು ಇಲ್ಲಿ ಅಪ್ಲಿಕೇಶನ್ ಪೇಮೆಂಟ್ ಮಾಡಬೇಕಾಗತ್ತೆ.